ಆಸರೆಯಾದ ಪ್ರಭು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಮಾವಿನ ಹಣ್ಣು ತಿಂದಿದ್ದೇ ತಪ್ಪಾಯ್ತಾ ಎನ್ನುವಂಥ ಮಾತು ಇವತ್ತು ನಿಮ್ಮ ಮುಂದೆ ವಿಶೇಷ ಕಾರ್ಯಕ್ರಮನ ಹೊತ್ತುಕೊಂಡು ಬರ್ತಾ ಇದ್ದೀನಿ. ಯಾಕೆ ವಿಶೇಷವಾಗಿ ಈ ಕಾರ್ಯಕ್ರಮ ಹೊತ್ತುಕೊಂಡು ಬರ್ತಾ ಇದ್ದೀನಿ ಮತ್ತು ಆಸರೆಯಾದ ಪ್ರಭು ಅನ್ನುವಂಥ ಶೀರ್ಷಿಕೆ ಇಟ್ಟು ಹೊರಹೊಮ್ಮುತ್ತಿರುವಂಥ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ಎಲ್ಲಿವರೆಗೂ ಯಾರೇನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಕೂಡ ಮಾಡಿಕೊಳ್ಳಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾಗಿದ್ರೆ ಈ ಒಂದು ಕ್ರೂರಿಯಾಗಿರ್ತಕ್ಕಂಥ ಮಾವಿನ ಹೆಸರು ಹೇಳಿ 2 ಜೀವಗಳನ್ನು ತೆಗೆದುಕೊಂಡಂತ ಈ ಮಾವಿನ ಹಣ್ಣಿಗೆ ಬಲಿಯಾಗಿರುವಂತ ಇಬ್ಬರು ಯುವತಿಯರ ಬಗ್ಗೆ ಒಂದಿಷ್ಟು ನಾವು ಮಾತಾಡಲೇಬೇಕಾಗಿದೆ. ಯಾಕಂದ್ರೆ ವಿಧಿಯ ಆಟ ಅಷ್ಟೊಂದು ಕ್ರೂರಿನ ಎನ್ನುವಂತ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಯಾಕಂದ್ರೆ ಆ ಮಾವಿನ ಹಣ್ಣು ತಿಂದಿದ್ದೇ ಜೀವನದಲ್ಲಿ ತಪ್ಪಾಯ್ತಾ ಎನ್ನುವಂತ ಮಾತು ಇವತ್ತಿಗೂ ಕೂಡ ಆ ಮನೆಯವರಿಗೆ ಶಾಪ ಆಗೋಗಿದೆ. ಮಾವಿನ ಹಣ್ಣು ಈ ವಿಚಾರವಾಗಿ ತಮ್ಮದೇ ಅಂತ ರೀತಿಯಲ್ಲಿ ನೋಡುತ್ತಲೇ ಪ್ರಾಣ ಬಿಟ್ಟಿರುವಂತ ಇಬ್ಬರು ಯುವತಿಯರು ನಿಜಕ್ಕೂ ಆ ದೃಶ್ಯಗಳನ್ನ ನೋಡುತ್ತಿರುವಾಗ, ಆ ವಿಚಾರಗಳನ್ನ ಹೇಳುತ್ತಿರುವಾಗ ಮತ್ತು ಆ ಮಾವಿನ ಹಣ್ಣಿನ ಕತೆ ಹೇಳುತ್ತಿರುವಾಗ ತಟ್ಟನೆ ನೆನಪಿಗೆ ಬರುವುದು 2 ಜೀವಗಳನ್ನ ಬಲಿ ಪಡೆದುಕೊಂಡಂತ ಮಾವಿನ ಹಣ್ಣು. ಆ ಮಾವಿನ ಹಣ್ಣಿನ ವಿಚಾರಕ್ಕೆ ಅನುಗುಣವಾಗಿ ಇವತ್ತು ಇಬ್ಬರು ಯುವತಿಯರು ಬಲಿಯಾಗಿದ್ದಾರೆ, ಇನ್ನೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಹಳ ಬಡತನದ ಕುಟುಂಬ, ಆ ಕುಟುಂಬಕ್ಕೆ ಆಸರೆ ಇಲ್ಲದಂತ ಒಂದು ಗೂಡಿಗೆ ಆಸರೆಯಾಗಿ ನಿಂತಿದ್ದಾರೆ ಕ್ಷೇತ್ರದ ಮಾಜಿ ಸಚಿವರು, ಹಾಲಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು. ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಯಾಕೆ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಶೆಂಬೆಳ್ಳಿ ಗ್ರಾಮದಲ್ಲಿರುವಂತಹ ಬಡ ಕುಟುಂಬಕ್ಕೆ ಈ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಗಿತ್ತು ಎನ್ನುವಂತ ಮಟ್ಟಕ್ಕೆ ಬಂದು ನಿಂತುಕೊಂಡಿದ್ರು. ಆ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರಿನ ಕಡಲಲ್ಲಿ ಮುಳುಗುತ್ತಿದ್ದಂತ ಆ ಬಡ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳುವ ರೂಪದಲ್ಲಿ ಆಸರೆಯಾಗಿ ನಿಂತುಕೊಂಡಿದ್ದಾರೆ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು. ಯಾಕೆ ವಿಚಾರವನ್ನು ಇಲ್ಲಿ ಹೇಳ್ತೀನಿ ಅಂತಂದ್ರೆ, ಪ್ರಭು ಚವ್ಹಾಣ್ ಇಂಥ ವಿಷಯದಲ್ಲಿ ಯಾವತ್ತಿಗೂ ಎತ್ತಿದ ಕೈ, ಅವ್ರು ಮಾಡಿದ ಕಾರ್ಯ ಅಷ್ಟಿಷ್ಟಲ್ಲ. ಹೇಳಬೇಕಾದ್ರೆ ಬಹಳಷ್ಟು ದಿನಗಳು ಹೋಗುತ್ತೆ. ಅಷ್ಟು ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಅದು ಬಡವರ, ನಿರ್ಗತಿಕರ ಹಾಗೂ ತಂದೆ ತಾಯಿ ಇಲ್ಲದಂತ ಮಕ್ಕಳನ್ನ ಪೋಷಣೆ ಪಾಲನೆ ಮಾಡುವುದರ ಜೊತೆಯಾಗಿ ಮದುವೆ ಮಾಡೋ ತನಕ ಕೂಡ ಪ್ರಭು ಚವ್ಹಾಣ್ ಕೂಡ ಎಂದು ಹಿಂದೆ ಸರಿದಿಲ್ಲ, ಮುಂದೆ ಸರಿಯೋದು ಇಲ್ಲವಂತ ಮಾತನ್ನ ಇವತ್ತಿಲ್ಲಿ ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಯಾಕೆ ವಿಚಾರವನ್ನ ಇಲ್ಲಿ ನಿಮಗೆ ಹೊತ್ತುಕೊಂಡು ಬಂದಿದ್ದೀವಿ ಅಂದ್ರೆ, ಈ ಶೆಂಬೆಳ್ಳಿ ಗ್ರಾಮದ ಈ ಕುಟುಂಬ ಸುಮಾರು 15 ಅಥವಾ 10 ವರ್ಷಗಳ ಹಿಂದೆನೆ ಈ ಶೆಂಬೆಳ್ಳಿ ಗ್ರಾಮನ ಬಿಟ್ಟು ಹೈದರಾಬಾದಿಗೆ ವಲಸೆಯಾಗಿ ಹೋಗಿದ್ರು. ಕೆಲ್ಸಕ್ಕಂತ ಹೋಗಿದ್ರು ಅಥವಾ ಮತ್ತೊಂದಕ್ಕೆ ಹೋಗಿದ್ರು ಗೊತ್ತಿಲ್ಲ. ಆದರೆ ಸುಮಾರು 7-8 ವರ್ಷಗಳಿಂದ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಮನೆ ಇದೆ, ಆ ಮನೇಲಿ ಕೂತ್ಕೊಳ್ಳೋಕ್ಕೂ ನಾವು ಅಷ್ಟು ತೊಂದರೆ ಪಡಬೇಕಂತ ಪರಿಸ್ಥಿತಿ ಎದುರಾಗುತ್ತಾ ಇದೆ. ಆ ಮನೆ ಬಿದ್ದೋಗಿದೆ, ಮನೆ ತಗಡ ಹಾರು ಹೋಗಿದ್ದಾವೆ, ಎಲ್ಲೆಲ್ಲೋ ಏನೇನೋ ಆಗೋಗಿದೆ. ಕೇವಲ ಹೆಸರಿಗೆ ಮಾತ್ರ ನಮ್ದು ಒಂದು ಮನೆ ಇದೆ ಅನ್ನೋದಕ್ಕೆ ಮಾತ್ರ ಆ ವೈಜನಾಥ್ ಮತ್ತು ಆ 2 ಬಾಲಕಿಯರ ಸಾವೈತಲ್ಲ, ಆ ಮನೆ ಮುಂದಿನ ನಾವು ನೋಡ್ಕೊಳ್ಳಿಕ್ಕೆ ಹೋದಾಗ ನಿಜಕ್ಕೂ ನಮ್ಗೆ ಕಣ್ಣಿಗೆ ನೀರು ಬರುವಂತ ಮಟ್ಟಕ್ಕೆ ಬಂದು ನಿಂತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಇಲ್ಲಿ 2 ಜೀವಗಳು ಏನೋ ಹೋಯ್ತು, ಇನ್ನೊಂದು ಜೀವ ಬಹಳಷ್ಟು ತೊಂದರೆಯಲ್ಲಿ ಇತ್ತು, ಅದು ಕೂಡ ಬಚಾವಾಯಿತು. ಆ ರೀತಿಯಲ್ಲಿ ಪ್ರಭು ಚವ್ಹಾಣ್ ಅವರು ಕಳೆದ ವಾರದಲ್ಲಿ ಅವರು ಪ್ರವಾಸಕ್ಕೆಂದು ಬೇರೆ ಕಡೆ ಹೋಗಿದ್ದಾಗ ಈ ಘಟನೆ ಸಂಭವಿಸಿತು. ಆದ್ರೂ ಕೂಡ ಆ ಘಟನೆಗಳನ್ನ ತಿಳಿದುಕೊಂಡು ಇವತ್ತು ಆ ಮನೆಗೆ ಪ್ರಭು ಚವ್ಹಾಣ್ ಅವರು ಬಂದು ಅಲ್ಲಿರ್ತಕ್ಕಂಥ ಆ ಮಕ್ಕಳಿಗೆ 3 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ, ಮದುವೆ ತನಕ ಎಲ್ಲ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ನಾನು ಜವಾಬ್ದಾರಿ ತಗೊಳ್ತೀನಿ ಎನ್ನುವಂತ
ಮಟ್ಟಕ್ಕೆ ಬಂದು ನಾನು ಅವರನ್ನ ದತ್ತು ಪಡಿತೀನಿ ಅಂತ ಮಟ್ಟಕ್ಕೆ ಘೋಷಣೆ ಮಾಡಿರ್ತಕ್ಕಂಥ ಏಕೈಕ ಶಾಸಕ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಪ್ರಭು ಚವ್ಹಾಣ್ ಅಂದ್ರೆ ತಪ್ಪಲಾಗಕ್ಕಿಲ್ಲ. ಯಾಕೆ ವಿಚಾರವನ್ನು ಹೇಳ್ತೇನೆ ಅಂದ್ರೆ, ಇಲ್ಲಿ ರಾಜಕಾರಣಿಗಳನ್ನ ನಾವು ಹೋಲಿಕೆ ಮಾಡಿದಾಗ ಹಲವಾರು ಭರವಸೆಗಳನ್ನು ಕೊಟ್ಟು ತಮ್ಮದೇ ಆದ ರೀತಿಯಲ್ಲಿ ಕೈಜಾರಿಕೊಳ್ಳುವಂತ ರೀತಿಯಲ್ಲಿ ನಡೆದುಕೊಂಡು ಹೋಗಿರ್ತಕ್ಕಂಥ ಅನೇಕ ರಾಜಕಾರಣಿಗಳು ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಆದರೆ ಪ್ರಭು ಚವ್ಹಾಣ್ ಹಾಗಲ್ಲ. ಸುಮಾರು ಇದು ಒಂದೇ ಕೇಸ್ ಅಲ್ಲ, ಹಿಂದ್ಗಡೆಯಿಂದ ಅವರು ಯಾವತ್ತು ಇಲ್ಲಿ ಶಾಸಕರಾಗಿದ್ರೋ ಅವತ್ತಿನಿಂದ ಇವತ್ತಿನವರೆಗೂ ಲೆಕ್ಕ ಮಾಡಿಕೊಂಡ್ರೆ ನಮ್ಗೆ ಆ ವಿಚಾರದಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಅನ್ನೋದು ಇಲ್ವೇ ಇಲ್ಲ. ಮತ್ತು ಯಾವುದೇ ಕಾರಣ ಕೂಡ ಖುದ್ದಾಗಿ ಯಾರಿಗಾದ್ರೂ ಒಬ್ಬ ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿಯನ್ನ ಖುದ್ದಾಗಿ ನಿಭಾಯಿಸುವಂತ ಮಟ್ಟಕ್ಕೆ ಪ್ರಭು ಚವ್ಹಾಣ್ ಅವರು ಬಂದು ನಿಲ್ತಾರೆ. ಇವತ್ತ ನಾವು ಸಾವಿರಾರು ಜನ MLA ನೋಡಿರ್ತೀವಿ, MP ಗಳನ್ನ ನೋಡಿರ್ತೀವಿ, ರಾಜಕಾರಣಿಗಳನ್ನ ನೋಡಿರ್ತೀವಿ. ಆದರೆ ಮಾತು ಕೊಟ್ಟು ಹೋದಂತೆ ಉಳಿಸಿಕೊಂಡು ಹೋಗುವಂತ ವ್ಯಕ್ತಿ ಪ್ರಭು ಚವ್ಹಾಣ್ ಅಂದ್ರೆ ತಪ್ಪಲಾಗದು. ಯಾಕಂದ್ರೆ ಇಲ್ಲಿ ನಾವು ಆಲೋಚನೆ ಮಾಡಿದಾಗ ಅನೇಕ ರೀತಿಗಳಿಂದ ತೊಂದರೆ ತಾಪತ್ರೆ ಹಲವಾರು ಜನರಿಗೆ ಇದ್ದೇ ಇರುತ್ತೆ. ಮತ್ತು ಇವರ ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿ ಸರಿಯಾಗಿಲ್ಲ. ಆ ಸಂಬಂಧಪಟ್ಟಂತ ಊರಿನ ಗ್ರಾಮಸ್ಥರಿಗೆ ಹೇಳಿ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ID ಕಾರ್ಡ್ ಆಗಿರ್ಬೋದು, ಎಲ್ಲನಲ್ಲಿ ಮಾಡಿಸಿ ಅವರಿಗೆ ಒಂದು ಸೂರು ಕಟ್ಟಿಸಿಕೊಡುವಂತ ಕೆಲಸ ಪ್ರಭು ಚವ್ಹಾಣ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂತ ಮಾತು ಕೂಡ ಇಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥ ವಿಷಯ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಕಳೆದುಕೊಂಡು ಹೋಗಿರುವಂತ ಕಣ್ಣೀರಿನ ಕಡಲಿನಲ್ಲಿ ಮುಳುಗಿದ ಆ ತಂದೆ ತಾಯಿ ಬಡ ಕುಟುಂಬಗಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಕೂಡ ಶಾಸಕ ಪ್ರಭು ಚವ್ಹಾಣ್ ಅವರು ಮಾಡ್ತಾರೆ. ಅನ್ಬೋದು ಸಾವಿರಾರು ಜನ, ಏನ್ರಿ ಮಾಡಬಹುದಲ್ಲ, ಯಾಕೆ ಮಾಡಬಾರ್ದು, ಕ್ಷೇತ್ರ ಶಾಸಕರಿದ್ದಾರೆ ಅಂತ ಅನ್ಬೋದು. ಆದರೆ ಎಲ್ಲ ಶಾಸಕರು ಮಂತ್ರಿಗಳಾದ ಹೋಗಿದ್ದಾರೆ, ಕೇಂದ್ರದ ಮಂತ್ರಿಗಳಾಗಿದ್ದು ಹೋಗಿದ್ದಾರೆ. ಆದ್ರೂ ಕೂಡ ಅವ್ರು ಯಾರು ಬಂದಿಲ್ಲ, ನೋಡಕ್ಕೂ ತಯಾರಿಲ್ಲ. ಆದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಸಕ ಇವತ್ತು ನನ್ನ ಜನ ನನ್ನ ಮಕ್ಕಳು ಅಂತಕ್ಕಂಥ ಮಳಲಲ್ಲಿ ಹಾಕೊಂಡು ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಧೈರ್ಯ ತುಂಬುವಂತ ಕೆಲಸ ಪ್ರಭು ಚವ್ಹಾಣ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅನ್ಕೊಂಡಿರೋ ಹಾಗೆ ಕೇವಲ ಇದು ಸಾಂತ್ವನ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಜವಾಬ್ದಾರಿಯನ್ನೇ ಕೂಡ ಪ್ರಭು ಚವ್ಹಾಣ್ ವಹಿಸಿಕೊಂಡಿದ್ದಾರೆ ಮತ್ತು ಹೊತ್ತುಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಹೇಳಿ ಅವರ ಮನೆಗೆ ಏನೇನು ಬೇಕು, ಯಾವ್ಯಾವ ದಿವಸ ಧಾನ್ಯಗಳು ಬೇಕು, ಹೇಗೆ ಎಲ್ಲ ಮಾಡ್ತಾರೆ, ವಿದ್ಯಾಭ್ಯಾಸಗಳಿಗೆ ಏನ್ ಬೇಕು, ಮದುವೆ ಸಮಾರಂಭ ಮಾಡಿದ್ರೆ ನಾನು ಏನ್ ಮಾಡಿಸ್ಬೇಕು ಅನ್ನೋದು ಕೂಡ ಅಲ್ಲಿ ಒಬ್ಬ ತಮ್ಮದೇ ಅಂತ ವ್ಯಕ್ತಿಯನ್ನು ಇಟ್ಟು ಅವರನ್ನ ಪ್ರತಿ ಕ್ಷಣವೂ ನೋಡ್ಕೊಳ್ಳುವಂತ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಪ್ರಭು ಚವ್ಹಾಣ್ ಅವರು. ಇವ್ರದೇ ಅಲ್ಲ, ಸಾವಿರಾರು ಜನ ಈಗಾಗಲೇ ಹಿಂದೆ ಕೂಡ ಮಾಡಿದ್ದಾರೆ, ಮಾಡಿಸ್ಕೊಂಡು ಇದ್ದಾರೆ. ಯಾರು ಕೂಡ ಹೇಳ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ಈ ಪ್ರಭು ಚವ್ಹಾಣ್ ಕೂಡ ಯಾವುದು ಹೇಳಿಸ್ಕೊಳ್ಳೋದ ಕೆಲಸ ಮಾಡ್ತಾರೆ ಎನ್ನುವಂತ ನಂಬಿಕೆ ನಮಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ನಾವು ತಿಳ್ಕೊಂಡಾಗೆ ಈ ಪೋಷಕರಿಗೆ ಧೈರ್ಯ ತುಂಬುತ್ತಿರುವಂತ ಪ್ರಭು ಚವ್ಹಾಣ್ ಅವರು ಸ್ಥಳೀಯವಾಗಿ ಮತ್ತು ನಮ್ಮ ನಾರಾಯಣ ಎಕ್ಸ್‌ಪ್ರೆಸ್ ತಂಡವು ಕೂಡ ಅಲ್ಲಿ ಇದ್ದುಕೊಂಡು ಈ ವಿಷಯವನ್ನ ಮಾತಾಡ್ತಾ ಇದ್ದೀವಿ. ಹೌದು, ಹೆಣ್ಣು ಮಕ್ಕಳು ಕಳೆದುಕೊಂಡಿರುವಂತಹ ದಿಕ್ಕು ತೋಚಲಾರದಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಆ ಬಡ ಕುಟುಂಬದ ರೋದನೆ, ಯಾತನೆ ಮತ್ತು ಮನೆಗೆ ಖುದ್ದಾಗಿ ಭೇಟಿ ನೀಡಿ ಅವರನ್ನ ಧೈರ್ಯ ಹೇಳುವ ಮೂಲಕ ನಾನಿದ್ದೀನಿ, ಹೆದರಬೇಡಿ ಎನ್ನುವಂತ ಮಾತನ್ನ ಹೇಳಿರುವಂತಹ ಮಾತು ಕೇವಲ ನಮ್ಮ ರಾಜಕಾರಣದಲ್ಲಿ ಈ ಪ್ರಭು ಚವ್ಹಾಣ್ ಅವರು ಕೈ ಮೇಲಾಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಕೇವಲ ಬಾಯಿ ಮಾತಿನಲ್ಲಿ ಸಾಂತ್ವನ ಹೇಳಿದ್ದು ಸೀಮಿತವಲ್ಲದೆ ಪ್ರಭು ಚವ್ಹಾಣ್ ಅವರು ಆ ಕುಟುಂಬಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ದೊಡ್ಡ ಆಸರೆ ಮನೆ ಕೂಡ ನಿರ್ಮಾಣ ಮಾಡಿಕೊಡೋಕೆ ಬಹಳಷ್ಟು ರೀತಿಗಳಿಂದ ಈಗಾಗಲೇ ಸರ್ಕಾರಕ್ಕೆ ಪತ್ರಗಳನ್ನು ಬರೆದು ಅವರಿಗೆ ಒಂದು 35 ಲಕ್ಷ ರೂಪಾಯಿವರೆಗೂ ಒಂದು CM ಪರಿಹಾರದಲ್ಲಿ ಅನುದಾನಗಳನ್ನು ಕೊಡಬೇಕು, ಆ ಮನೆಗೆ ಆಸರೆ ಆಗಬೇಕೆಂಬ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಉಳಿದ ಹೆಣ್ಣು ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸ ಜವಾಬ್ದಾರಿ ಮತ್ತು ಅವರ ಮದುವೆ ಆಗೋವರೆಗೂ ತನಕ ಅವ್ರಿಗೆ ಏನಾದ್ರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ ನನ್ನನ್ನ ಹೇಳಿ ಅಂತಕ್ಕಂಥ ಮಾತನ್ನು ಹೇಳಿ ಧೈರ್ಯ ತುಂಬಿರ್ತಕ್ಕಂಥ ಈ ವ್ಯಕ್ತಿ ಪ್ರಭು ಚವ್ಹಾಣ್ ಅವರು ಆ ಒಂದು ಬಡ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ. ಪ್ರಭು ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ನಾವು ಅನೇಕ ಜನ ರಾಜಕಾರಣಿಗಳು ನೋಡ್ತೀವಿ, ಸುಳ್ಳು ಭರವಸೆಗಳು ಕೊಟ್ಟು ಪೊಳ್ಳು ಭರವಸೆಗಳು ಹೇಳಿ
ಹೇಗೋ ಮಾಡಿ ಕೈಜಾರಿಕೊಂಡು ಹೋಗುವಂತ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆ ಪರಿಸ್ಥಿತಿಯಲ್ಲಿ ನಾನು ಇರಬಾರ್ದು ಎಂಬ ಕಾರಣಕ್ಕಾಗಿ ಈ ಪ್ರಭು ಚವ್ಹಾಣ್ ಅವರು ಬಂದು ಖುದ್ದಾಗಿ ಮನೆಗೆ ಒಂದಿಷ್ಟು ತಮ್ಮ ವೈಯಕ್ತಿಕ ಧನ ಸಹಾಯ ಮಾಡೋ ಜೊತೆಗೆ ಇದೆಲ್ಲ ಭರವಸೆ ಕೂಡ ಹೇಳಿ ಹೋಗಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ರಾಜಕಾರಣಿಗಳು ಕೇವಲ ಭರವಸೆ ನೀಡುತ್ತಾರೆ ಎನ್ನುವುದನ್ನ ಇಲ್ಲಿ ಇವರು ಹುಸಿಯನ್ನ ಪಡಿಸ್ತಾ ಇಲ್ಲ, ಇವರು ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಆ ನೊಂದ ಬಡ ಮನೆಗೆ ಭೇಟಿ ನೀಡದಲ್ಲದೆ ಅವರಿಗೆ ಎಲ್ಲ ಸೌಕರ್ಯ ಕೊಡಲಿಕ್ಕೆ ಈಗಾಗಲೇ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ತಾಲೂಕ್ ಪಂಚಾಯತಿ ಇಒಗಳಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡ್ತಕ್ಕಂಥ ಏಕೈಕ ರಾಜಕಾರಣಿಗಳಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಪ್ರಭು ಚವ್ಹಾಣ್ ಅವರು ಕೂಡ ಒಬ್ಬರಾಗಿದ್ದಾರೆ ಎನ್ನುವಂಥ ಮಾತನ್ನ ಈ ವಿಚಾರದಲ್ಲಿ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಕಾರ್ಯಕ್ಕೆ ಇಡೀ ಬೀದರ್ ಜಿಲ್ಲೆಯಲ್ಲ ಶೆಂಬಳಿ ಗ್ರಾಮಸ್ಥರು ಮತ್ತು ಆ ಸುತ್ತಮುತ್ತ ಇರತಕ್ಕಂಥ ಅನೇಕ ಜನರು ಸಾಷ್ಟಾಂಗ ನಮಸ್ಕಾರ ಕೂಡ ಪ್ರಭು ಚವ್ಹಾಣ್ ಅವರಿಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ರೀತಿಗಳಿಂದ ಬಾಂಧವ್ಯ ಇಟ್ಟುಕೊಂಡು ಇಲ್ಲಿ ಪ್ರತಿಯೊಬ್ಬರು ಕೂಡ ನನ್ನವರು ತನ್ನವರು ಅಂತ ಹೇಳಿಕೊಂಡು ಪ್ರಭು ಚವ್ಹಾಣ್ ಅವರು ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಇಡೀ ಶೆಂಬಳಿ ಗ್ರಾಮಸ್ಥರೇ ಬೆರಗಾಗಿದ್ದಾರೆ ಎನ್ನುವಂತ ಮಾತು ಕೂಡ ಇಲ್ಲಿ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಬಡವರ ಕಣ್ಣನ್ನ ಒರೆಸುವಂತ ಪ್ರಭು ಚವ್ಹಾಣ್ ಅವರು ಈ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದೆ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ದಿನಕ್ಕೊಂದು ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ಹೊತ್ತುಕೊಂಡು ಬರ್ತೀವಿ. ಆ ವಿಚಾರಕ್ಕೆ ಅನುಗುಣವಾಗಿ ಯಾರೆಲ್ಲ ಇನ್ನು ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿರಂತರವಾಗಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಎಷ್ಟು ವರ್ಷದಿಂದ ಹೋಗಿದ್ದೀರಿ ಇಲ್ಲಿ ಹೈದರಾಬಾದ್? 7 ವರ್ಷ ಆಯ್ತು. ಈ ಮನಿ ಯಾಕೆ ನಮ್ಗೆ ಹೇಳಿದ ಮುಂಚೆ ಮನಿ ಯಾಕೆ ಅದ್ರ ಮನಿ ಕೊಟ್ಟಿಲ್ಲ ಅವ್ರಿಗೆ? 7 ವರ್ಷ ಆಯ್ತು ರೀ. ಯಾಕಂದ್ರೆ ಎಷ್ಟು ಮನಿ ಕೊಟ್ಟಿದ್ದೀನಿ ನಾನು, ಯಾಕೆ ಕೊಟ್ಟಿಲ್ಲ? ಮುಂಚೆ ಕೊಟ್ಟಿದ್ದೀವಿ, ಇವತ್ತು 20 ವರ್ಷ ಅಂತ ಕೊಟ್ಟಿದ್ದೀವಿ. ಗರೀಬ್ ಮನೆ ಸಿಗಲ್ಲ, ತಮ್ಮದೇ ಊರಿನಲ್ಲಿ ದುನಿಯಾ ಮನಿ ಕೊಟ್ಟಿದ್ದೀನಿ. ಹಿಂಗಾದ್ರೆ ವಿಡಿಯೋ ಭಾಳ ನಿರ್ಲಕ್ಷ್ಯ ಅದ. ಕಾಸ್ಟ್ ಇನ್ಕಮ್ ಮಾಡ್ಬೇಕನ್ರಿ. ನಾನು ಮುಂದೆ ಮನಿ ಕೊಡ್ತೀವಿ, ಆಮೇಲೆ ಅವ್ರಿಗೆ ಎಜುಕೇಶನ್ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಅವ್ರ ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀವಿ. ಸರ್ ಇನ್ನೊಂದು ಹುಡುಗಿದಾರೆ ಐಸಿಯು ತಗೊಂಡ್ ಬಂದಿವಲ್ಲ, ಗೊತ್ತಿಲ್ಲ ಸರ್ ಜೊತೆ ಎಲ್ಲಿ ಅವು ಕೈ ಮಾಡಿ ಬಟ್ ಆರಾಮಿದೆ ಇಲ್ಲಿ ಉದ್ಯೋಗ ಸ್ವಲ್ಪ ಭೇಟಿ ಮಾಡಿ ಅವ್ರಿಗೆ ಗೊತ್ತಿಲ್ಲ ಕಡೆ ನಲ್ಲಿ ಸರ್ ಮೇಂಟೈನ್ ಮಾಡಿ. ಇವ್ ಡೆತ್ ನಾವು ಖುಷಿ ಗೊತ್ತಿಲ್ಲ ಸರ್, ಈಗ ಇವ್ 2 ಡೆತ್ ಮಗಳು ಗೊತ್ತಿಲ್ಲ. ಹೋದ್ರಿ ನಾನು ಪೂರ್ತಿ ದತ್ತಕ್ ತರ ತಗೊಳ್ತೀವಿ ಅವ್ರಿಗೆ. ಮುಂದ ನೋಡ್ರಿ, ತಮ್ಮ ಮನೆ ಬಹಳ ಮನೆಗೆ ಆಘಾತ ಆಗಿದೆ, ಏನ್ ಮಾಡಕ್ ಬರಲ್ಲ. ಬಟ್ ನಾವು ಏನ್ ನಮ್ಮ ಮಾನವದೃಷ್ಟಿಯಿಂದ ಏನ್ ಮಾಡ್ಬೇಕು, ನಾನು ಸೇವಕನಾಗಿ ಹೆಲ್ಪ್ ಮಾಡ್ತೀನಿ. ಎಜುಕೇಶನ್ ಹೆಲ್ಪ್ ಮಾಡ್ತೀನಿ, ಆಮೇಲೆ ಮುಂದ ಅವ್ರ ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀನಿ. ಸರ್ ಈ ಒಂದು ಹುಡುಗಿ ಆ ಹುಡುಗಿ ಹೆಲ್ಪ್ ಮಾಡಿದ್ರು, ಅವ್ರ ಮಾಡ್ತಾರೆ, ಅವ್ರು ಜಾಬ್ ಮಾಡ್ತಾರೆ ಒಂದು ಸ್ವಲ್ಪ. ಈ ಹುಡುಗಿ ಮತ್ತೆ ಆ ಹುಡುಗಿ ಸ್ವಲ್ಪ 3 ಹುಡುಗಿರು ಮಾಡ್ತೀನಿ ಗುರು, ಒಂದೇ ಹುಡುಗಿ. ಓಕೆನಾ? ಯಾಕಂದ್ರೆ ಅವ್ರು 3 ತರ ಅನ್ಯಾಯ ಆಗಿದೆ. ಫಸ್ಟ್ ಅವರು 5 ಹೆಣ್ಮಕ್ಳು ಇಲ್ಲ. 2ನೇ ಅವ್ರ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿದೆ, ಯಾಕಂದ್ರೆ ಅವರು ಎಲ್ಲಿಂದ ಕೂಲಿ ಮಾಡ್ಲಕ್ಕ ಹೈದರಾಬಾದ್ ಹೋಗಿದ್ದಾರೆ. 3ನೇ ಆಘಾತ ಅಂದ್ರೆ ಈ ಮಾವಿನ ಹಣ್ಣು ತಿನ್ನಿಸಿ ಈ ದೊಡ್ಡ ಆಘಾತ ಆಗಿದೆ. ಅದಕ್ಕಾಗಿ ನಾವು ಸೇವಕನಾಗಿ ಅವರೇನು ಭುವನೇಶ್ವರಿ ಅಥವಾ ಸುಧಾರಾಣಿ ಏನು ಮಾವಿನ ಹಣ್ಣು ತಿಂದು ಆಗಿದೆ, ಎತ್ತಾಗಿದೆ. ನಾನು ನಿನ್ನೆ ಡಾಕ್ಟರ್ಗೆ ಮಾತಾಡಿದ್ದೀನಿ, ಫೋನ್ ಮಾಡಿದ್ದೀನಿ. ಆಮೇಲೆ ಅವ್ರು ಕೂಡ ನಾವು ಫೋನ್ ಮಾಡಿದ್ದೀನಿ, ಸಾಂತ್ವನ ಮಾಡಿದ್ದೀನಿ. ಮುಂದೆ ನಾವು
ಈ ಯಾವ 3 ಹೆಣ್ಮಕ್ಳು ಅವ ಅವರಿಗೆ ಎಜುಕೇಶನ್ ಸಲುವಾಗಿ ನಮ್ಮ ಕಂಪನಿ ಕಡೆಯಿಂದ ಪೂರ್ತಿ ಅವ್ರು ಸಹಾಯ ಮಾಡ್ತೀವಿ. ಆಮೇಲೆ ಅವ್ರ ಮ್ಯಾರೇಜ್ ಕೂಡ ನಾನು ಏನ್ ತರ ದತ್ತಕ್ ತರ ತಕೊಂಡು ಅವ್ರ ಪೂರ್ತಿ ನಾನು ಮಾಡ್ತೀವಿ. ಆಮೇಲೆ ಅವ್ರಿಗೆ ಯಾಕಂದ್ರೆ ಅವ್ರು ಇಲ್ಲಿ ಇರಲ್ಲ, ಅವ್ರು ಹೈದರಾಬಾದ್ ಹೋಗಿದ್ದಾರೆ, ಅದಕ್ಕಾಗಿ ಅವ್ರ ಮನೆ ಸಿಕ್ಕಿಲ್ಲ. ಇವ್ ಮುಂದೆ ಕೂಡ ಅವ್ರ ಮನೆ ತೂರ್ತು ಮನೆ ಮಾಡ್ಲಕ್ಕ ನಾವು ತೂರ್ತು ಮನೆ ಮಾಡ್ಕೊಡ್ತೀವಿ. ಆಮೇಲೆ ಅವ್ರು ಏನ್ ಬಿ ಅವ್ರ ತಾಯಿ ತಂದೆ ಜೊತೆ ನಾವು ಇರ್ತೀವಿ. ನಾನು ಅಷ್ಟೇ ಇವತ್ತು ಪ್ರಾರ್ಥನೆ ಮಾಡ್ತೀನಿ, ಅವ್ರ ಆತ್ಮ ಶಾಂತಿ ಇರಲಿ, ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡ್ಲಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ವಾಪಸ್ ಬಂದು ಆಮೇಲೆ ಒಂದು ಊರಿನ ಜನ ಕೂಡ ಅವ್ರು ಹೆಲ್ಪ್ ಮಾಡ್ಯಾರ, ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರ ಬಿಲ್ ಕೂಡ ಅವರಿಗೆ ತುಂಬಿ ಅದಕ್ಕಾಗಿ ಊರಿಗೆ ನಾನು ಅದನ್ನು ಸಲ್ಲಿಸ್ತೀನಿ. ಊರು ಎಲ್ಲ ನಮ್ಮ ಸಂಬಳ್ಳಿ ಊರು ಎಲ್ಲ ಜನರಿಗೆ ಅನುಸರಿಸ್ತೀನಿ. ಮುಂದೆ ಕೂಡ ನಾವು ಗಟ್ಟಿಯಾಗಿ ಅವ್ರ ಜೊತೆ ಇರ್ತೀನಿ.